ದಸರಾ ದೀಪಾವಳಿ ಹಬ್ಬದಲ್ಲಿ ಚೆಂಡು ಹೂವಿನ ಬೆಲೆಗಳು ಗಗನಕ್ಕೆ ಹೋಗಿರ್ತತಿ ಆಯ್ತಾ. ಹಾಗೆ ನೀವು ಸಹ ಚೆಂಡು ಹೂ ಬೆಳೆದು ಅಧಿಕ ಲಾಭವನ್ನ ಪಡಿಬಹುದು. ಹೇಗಪ್ಪ ಅಂತಂದ್ರೆ ನೀವು ಅಡಕೆ ಗಿಡದಲ್ಲೂ ಸಹ ಬೆಳಿಬಹುದು, ಶುಂಠಿಲಿ, ಟೊಮೊಟೊ ಗಿಡದಲ್ಲಿ, ಮೆಣಸಿನ ಗಿಡದಲ್ಲಿ ಇಂಟರ್ ಕ್ರಾಪ್ ಆಗಿ ನೀವು ಚೆಂಡು ಹೂವಿನ ಬೆಳೆದು ಲಾಭ ಮಾಡಬಹುದು. ಅದೇ ರೀತಿಯಾಗಿ ಮೇಜರ್ ಆಗಿ ನಿಮ್ಮ ಖಾಲಿ ಜಮೀನಲ್ಲೂ ಸಹ ಬೆಳೆದು ಅಧಿಕವಾಗಿ ಇಳುವರಿ ತೆಗೆದು ಅಧಿಕ ಲಾಭನೂ ಸಹ ಮಾಡಬಹುದು. ಇಂಟರ್ ಕ್ರಾಪ್ ಅಲ್ಲಿ ಅಡಿಕೆ, ಪಪ್ಪಾಯಿ, ಶುಂಠಿ, ಟೊಮೊಟೊ, ಮೆಣಸು ಇದರಲ್ಲಿ ನಾವು ಹೇಗೆ ಚೆಂಡು ಗಿಡನ ಬೆಳಿಬಹುದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಹೇಗೆ ಅಂತಂದ್ರೆ ಅಡಿಕೆ ಗಿಡದಲ್ಲಿ 8, 9, 8, 6, 8, 7 ಎಲ್ಲ ಮಾಡಿರ್ತೀರ. ಕಲ್ಟಿವೇಶನ್ ಮಾಡೋ ಜಾಗ, ಟ್ರ್ಯಾಕ್ಟರ್ ಓಡೋ ಜಾಗದಲ್ಲಿ ನೀವು 2 ಲೈನ್ ಅನ್ನ ಆಯ್ಕೆ ಮಾಡ್ಕೊಬೇಕು. 2 ಲೈನ್ ಅಲ್ಲಿ ಅಂತಂದ್ರೆ ಗಿಡದಿಂದ ಗಿಡಕ್ಕೆ 2 ಅಡಿ ಹಾಕೊಂತ ಇದ್ರೆ ಅದನ್ನ ಚೆಂಡು ನಾಟಿ ಮಾಡ್ಬೋದು. ಇದರಲ್ಲಿ ಮೇಜರ್ 2 ತಿಂಗಳ ಬೆಳೆ. 2 ತಿಂಗಳ ಬೆಳೆಯಿಂದ ನಮ್ದು ಯಾವುದೇ ರೀತಿಯಾಗಿ ಮೇಜರ್ ಮೇನ್ ಕ್ರಾಪ್ ಇರತಕ್ಕಂಥದಕ್ಕೆ ಯಾವುದೇ ರೀತಿ ತೊಂದರೆ ಕೊಡಲ್ಲ. ಇದು ಬೆಳೀತಕ್ಕಂಥದ್ದು 1 ಅಡಿ ಡಿಸ್ಟೆನ್ಸ್ ಅಲ್ಲಿ ಬೆಳೆಯೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಇಂಟರ್ ಕ್ರಾಪಿಗೂ ಸಹ ಹೆಲ್ಪ್ ಆಗುತ್ತೆ, ನಿಮಗೆ ಇಳುವರಿ ಸಹ ಅಧಿಕವಾಗುತ್ತೆ. ಪಪ್ಪಾಯಲ್ಲೂ ಸಹ ನೀವು ಮಾಡ್ಬೋದು. ಶುಂಠಿ ಬೆಡ್ ಬರುತ್ತೆ, ಬೆಡ್ ಅಲ್ಲಿ ಆ ಕಡೆ ಎಡ್ಜಿ, ಈ ಕಡೆ ಎಡ್ಜಿ 2 ಕಡೆ ಹಾಕೋದ್ರಿಂದ ನಿಮಗೆ ಹೂವಿನ ಇಳುವರಿ ಸಂಖ್ಯೆ ಜಾಸ್ತಿ ಆಗುತ್ತೆ. ಮೇಂಟೆನೆನ್ಸ್ 0 ಮೇಂಟೆನೆನ್ಸ್ ಆಗುತ್ತೆ ಶುಂಠಿಲೆಲ್ಲ. ಅದೇ ರೀತಿ ಪ್ರತಿಯೊಂದು ಕ್ರಾಪ್ ಅಲ್ಲೂ ಸಹ ನೀವು ಡಿಸ್ಟೆನ್ಸ್ ಅಲ್ಲಿ ಎಲ್ಲೆಲ್ಲಿ ಗಿಡ ಹೋಗಿರುತ್ತೋ ಅಲ್ಲೆಲ್ಲಿ ಗಿಡ ನೀವು ಚೆಂಡು ಗಿಡ ನಾಟಿ ಮಾಡ್ತಾ ಬಂದ್ರೆ ಹೆಚ್ಚು ಇಳುವರಿ ಬರ್ತಕ್ಕಂಥದ್ದು. ಹೀಗಾಗಿ ನೀವು ದೀಪಾವಳಿ ದಸರಾಕ್ಕೆ ಮೇಜರ್ ಆಗಿ ಬೆಳೆ ಜೊತೆಗೆ ಇಂಟರ್ ಕ್ರಾಪ್ ಆಗಿ ಸಹ ನೀವು ಚೆಂಡು ಗಿಡನ ಬೆಳೆದು ಹೆಚ್ಚು ಲಾಭ ಸಹ ಮಾಡಬಹುದು. ಇಂಟರ್ ಕ್ರಾಪ್ ಅಲ್ಲಿ ನೀವು 0 ಮೇಂಟೆನೆನ್ಸ್ ಅಂದ್ರೆ ಸಸಿಗೆ ಇನ್ವೆಸ್ಟ್ಮೆಂಟ್ ಬಿಟ್ರೆ ಬೇರೆ ಯಾವುದೇ ಮೇಂಟೆನೆನ್ಸ್ ಇರಲ್ಲ. ಒಂದು ಸ್ಪ್ರೇ ಇರುತ್ತೆ, ಒಂದ್ ಸ್ವಲ್ಪ ಗೊಬ್ಬರ ಬಿಟ್ರೆ ಬೇರೆ ಏನಿರಲ್ಲ. ಅದರಿಂದಾಗಿ ನೀವು ಅಡಿಕೆ ಬೆಳೆಯಲ್ಲಿ ಲಾಂಗ್ ಟೈಮ್ ಬೆಳೆ ಇರುತ್ತೆ, ಶಾರ್ಟ್ ಟೈಮ್ ಬೆಳೆಯಲ್ಲಿ 2 ತಿಂಗಳು ಬೆಳೆ ಮುಖಾಂತರ ಚೆಂಡುವನ್ನ ಬೆಳಿಬಹುದು. ಇದರಲ್ಲಿ ಸಹ ಅಧಿಕ ಇಳುವರಿನ ತೆಗೊಬಹುದು. ಶುಂಠಿಲೂ ಅಷ್ಟೇ, ಶುಂಠಿಲಿ ನೀವೆಲ್ಲ ಮೇಜರ್ ಗೊಬ್ಬರ ಎಲ್ಲ ಹಾಕಿರ್ತೀರಾ, ಬರೀ ಚೆಂಡಿ ಸಸಿ ನೆಟ್ರೆ ಸಾಕು, ಒಳ್ಳೆ ಇಳುವರಿ ಬರ್ತಕ್ಕಂಥದ್ದು. ಟೊಮೊಟೊ, ಪಪ್ಪಾಯಿ ಅದ್ರೊಳಗಡೆ ಇಂಟರ್ ಕ್ರಾಪ್ ಆಗಿ ನಾವು ಚೆಂಡು ಗಿಡನ ಬೆಳಿಬಹುದು. ಲಾಂಗ್ ಟೈಮ್ ಅದರಲ್ಲಿ ನಾವು ಅದೇ ವರ್ಷ ತನಕ ಆದಾಯ ಕಾಣ್ತೀವಿ. ಇದರಲ್ಲಿ ಏನಾಗುತ್ತೆ 2 ತಿಂಗಳ ಒಳಗಡೆ ನಾವು ಆದಾಯ ಕಾಣ್ತೀವಿ. ಆ ಖರ್ಚನ್ನ ಇದನ್ನ ಮೇಂಟೆನೆನ್ಸ್ ಮಾಡಬಹುದು. ಒಳ್ಳೆ ಇಳುವರಿ ಬರುತ್ತೆ ಸಹ ಒಂದು, ಅದೇ ರೀತಿಯಾಗಿ ಒಳ್ಳೆ ಡಿಮ್ಯಾಂಡ್ ಸಹ ಇರುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಅಡಿಕೆ ಬೆಳೀತಕ್ಕಂಥವ್ರು, ಶುಂಠಿ ಬೆಳೀತಕ್ಕಂಥವ್ರು, ಟೊಮೊಟೊ, ಮೆಣಸಿನ ಗಿಡ ಏನೇ ಬೆಳೀತಕ್ಕಂಥ ರೈತರೆಲ್ಲರಿಗೂ ಸಹ ನಿಮ್ಮ ಸ್ನೇಹಿತರು ಮತ್ತೆ ನಿಮ್ಮ ರಿಲೇಷನ್ಗೆ ಈ ವಿಡಿಯೋನ ಶೇರ್ ಮಾಡಿ. ಅದೇ ರೀತಿಯಾಗಿ ನಮ್ಮ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅನ್ನ ಫಾಲೋ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.